ಎಲ್ಲರಿಗೂ ನಮಸ್ಕಾರ ರೀ. ಏನು ಕೇಳಿಸಿಲ್ಲ. ನಮಸ್ಕಾರ ನಮಸ್ಕಾರ ರೀ. ಈಗ ಎಷ್ಟು ಜನ ವೈದ್ಯರು ಬಂದಿದ್ದೀರಿ? ಕೈ ಎತ್ತಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಆದಮೇಲೆ ಯಾರು ನೆಕ್ಸ್ಟ್ ಯಾರು ಬರ್ತಾರೆ? ವೈದ್ಯ ದೇವೋಭವ. ವೈದ್ಯ ದೇವೋಭವ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿ ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗಳು ಡಾಕ್ಟರ್ ಆಗಲಿ ಅಂತ ಕನಸು ಕಾಣ್ತಾರೆ. ಆ ಕನಸಿಗೆ ಜ್ವಲಂತ ಉದಾಹರಣೆ ಅಂತಂದರೆ, ಈ ಸರಿ ನೀಟ್ ಎಕ್ಸಾಮಿನೇಷನಿಗೆ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಬರೆದ್ರಿ? ಎಷ್ಟು ಲಕ್ಷ ವಿದ್ಯಾರ್ಥಿಗಳು? 23 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಭಾರತದಲ್ಲಿ MBBS ಸೀಟ್ ಎಷ್ಟಿದೆ ರೀ? 1 ಲಕ್ಷದ, ಈ ಸರಿ 27ಕ್ಕೆ ಜಾಸ್ತಿ ಮಾಡಿ 37,000. 1,37,000 ಸೀಟಿದೆ MBBS. ಆ 1,37,000 ಸೀಟಿಗೆ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ತೊಗೊಂಡಿದ್ದಾರೆ. ಲೀಕ್ ಆಯಿತು. 7 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಪುನಃ ನೀಟ್ ಎಕ್ಸಾಮ್ ಮಾಡಿದ್ರು. 28-30 ಲಕ್ಷ ಕೊಟ್ಟು ಲೀಕಾದ ಪೇಪರ್ನ ಕೊಂಡ್ಕೊಂಡಂಥ ತಂದೆ ತಾಯಿ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಎಂಥ ವೈರುಧ್ಯ! ಹೇಗೋ ಸೀಟ್ ಬಂದ್ಬಿಟ್ಟು ಸಾಕು. ಆದರೆ ವೈದ್ಯರ ಜೀವನ ಸುಖಮಯವೇ? ಗ್ಲ್ಯಾಮರ್, ವೈಭವ ಸರ್. ಡಾಕ್ಟ್ರು, ಜನಪ್ರಿಯ ಡಾಕ್ಟ್ರು, ಕೈ ತುಂಬ ಸಂಪಾದನೆ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ ಅವರ ಹೆಸರನ್ನ ಜನ ಹೇಳ್ತಾರೆ ರೀ. ಆ ದೃಷ್ಟಿಯಿಂದ ಇವತ್ತು ವೈದ್ಯರು ಅವ್ರ ಜೀವನ ಹೇಗಿದೆ ರೀ? ನಾನು 1967-72 ಬೆಂಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾಗಿ 73ರಲ್ಲಿ ವೈದ್ಯನಾದೆ. ಎಷ್ಟು ವರ್ಷ ಆಯಿತು? 73. ಎಷ್ಟು ವರ್ಷ ಆಯ್ತು ರೀ? 53 ವರ್ಷ ಆಯಿತು. MBBS ಮಾಡಿ ನಿಮ್ಮಾನ್ಸ್ ಸಂಸ್ಥೆ ಅಲ್ಲಿ DPM ಮಾಡಿ, MD ಮಾಡಿ, ಆಗ ಅದೃಷ್ಟವಶ ಅಲ್ಲೇ ಕೆಲಸ ಸಿಕ್ತು. ಈಗ MBBS ಆದರೆ ಕೆಲಸವೇ ಇಲ್ಲ, ನೋ ಜಾಬ್. MD ಮಾಡಿದ್ರು ನೋ ಜಾಬ್. ಸೊ 53 ವರ್ಷ ನಾನು ಮನೋವೈದ್ಯನಾಗಿ ಕೆಲಸ ಮಾಡಿದ್ದೇನೆ. ಡಾಕ್ಟರ್ CR ಚಂದ್ರಶೇಖರ್ ಇವತ್ತು ಕೂಡ ಡಾಕ್ಟರ್ CR ಚಂದ್ರಶೇಖರ್ ನೋಡಿ ಅಂತಂದರೆ ಜನ ಹಿಂಜರಿತಾರೆ. ಯಾಕೆ? CR ಚಂದ್ರಶೇಖರ್ ಹುಚ್ಚು ಡಾಕ್ಟ್ರು ಅಂತ. ಹುಚ್ಚು ಡಾಕ್ಟ್ರು. 72ರಲ್ಲಿ ನಾನು MBBS ಮಾಡ್ತಿರ್ಬೇಕಾದ್ರೆ ಸೈಕ್ಯಾಟ್ರಿಸ್ಟು ಇಲ್ಲ, ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟು ಇಲ್ಲ. ಆಗ 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, 4 ಪ್ರೈವೇಟ್ ಮೆಡಿಕಲ್ ಕಾಲೇಜು. ಎಲ್ಲೂ ಸೈಕ್ಯಾಟ್ರಿಸ್ಟು, ಮನೋವಿದ್ಯೆ ವಿಭಾಗ ಇಲ್ಲವೇ ಇಲ್ಲ ರೀ. ಕರ್ನಾಟಕದಲ್ಲಿ 2 ಮೆಂಟಲ್ ಹಾಸ್ಪಿಟಲ್, ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್, ಹುಚ್ಚಾಸ್ಪತ್ರೆ. ಹುಚ್ಚಾಸ್ಪತ್ರೆ ಬಂತು, ಇಳಿರೆಲ್ಲ ಹುಚ್ಚರೆಲ್ಲ ಇಳಿರಿ ಅಂತ. ಸ್ಟಿಗ್ಮಾ. ತೀವ್ರ ಮನೋರೋಗಿಗಳನ್ನು ಮೆಂಟಲ್ ಆಸ್ಪತ್ರೆ ಬಿಟ್ಬಿಟ್ಟು ಹೋಗ್ಬಿಡೋರಿ. ಎಲ್ಲ ತಪ್ಪು ಟೆಸ್ಟ್ ಕೊಟ್ಟು ಅಡ್ಮಿಟ್ ಮಾಡಿ, ಸರ್ ನೀವು ಕೊಡೋಕ್ಕಾಗೋದಿಲ್ಲ, ಗಲಾಟೆ ಮಾಡ್ತಾನೆ. ಆಮೇಲೆ ನಾವು ಹೋಗಿ ಇಂಪ್ರೂವ್ ಆದಮೇಲೆ ಕಾರ್ಡ್ ಬರೆದ್ರೆ ಕಾರ್ಡೆಲ್ಲ ವಾಪಸ್ ಬರೋವು. ಅಡ್ರೆಸ್ ನಾಟ್ ಫೌಂಡ್. ನಿಮ್ಮಾನ್ಸ್ ಮತ್ತು ಧಾರವಾಡ ಆಸ್ಪತ್ರೆಯ ಹೊರತಾಗಿ 6 ಜನ ಸೈಕ್ಯಾಟ್ರಿಸ್ಟು ಕರ್ನಾಟಕದಲ್ಲಿ. ಅಲ್ಲಿಂದ ಈ 50 ವರ್ಷಗಳಲ್ಲಿ, ಹಾಗೆ ದೇಶದಲ್ಲಿ ಕೂಡ
500-600 ಜನ ಸೈಕ್ಯಾಟ್ರಿಸ್ಟ್ ಇದ್ದರು ಆಗಿನ ಕಾಲದಲ್ಲಿ. ಈಗ ಇಡೀ ಪ್ರಪಂಚದಲ್ಲಿ ನಂಬರ್ 1 ಕಾಯಿಲೆಗಳು ಅಂತಂದರೆ ಮಾನಸಿಕ ಕಾಯಿಲೆಗಳು ನಂಬರ್ 1. ಆಮೇಲೆ ಹಾರ್ಟ್ ಅಟ್ಯಾಕ್ ಬರ್ತದೆ, ಹಾರ್ಟ್ ಸಮಸ್ಯೆ ಬರ್ತದೆ, ಆಮೇಲೆ ಡಯಾಬಿಟಿಸ್ ಬರ್ತದೆ, ಆಮೇಲೆ ಬಿ ಪಿ ಬರ್ತದೆ, ಆಮೇಲೆ ಥೈರಾಯ್ಡ್ ಬರ್ತದೆ, ಆಮೇಲೆ ಕ್ಯಾನ್ಸರ್ ಬರ್ತದೆ. ಇವತ್ತು ಇಡೀ ಪ್ರಪಂಚದಲ್ಲಿ 30% ಜನರನ್ನು ಬಾರಿಸ್ತಾ ಇರ್ತಕ್ಕಂಥ ಕಾಯಿಲೆಗಳು ಯಾವುದು ಅಂತಂದರೆ ಮಾನಸಿಕ ಕಾಯಿಲೆಗಳು. ಡಿಪ್ರೆಷನ್, ಆ್ಯಂಗ್ಸೈಟಿ, ಈಗ ಅಡಿಕ್ಷನ್. 70% ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಈಗಾಗಲೇ ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ಗೆ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ರೀಲ್ಗಳು ಮುಳುಗೋಗಿದ್ದಾರೆ ರೀ. ಮೊಬೈಲ್ ಉಪಯೋಗಿಸ್ಬೇಡ ಅಂತಂದರೆ ತಂದೆನ ಕೊಂದೋರಿದ್ದಾರೆ, ತಾಯಿನ ಕೊಂದೋರಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಧಮಕಿ ಹಾಕೋರಿದ್ದಾರೆ. ದಿನ ನಮ್ಮ ಸಮಾಧಾನ ಸೆಂಟರ್ಗೆ ಕರ್ಕೊಂಬರ್ತಾರೆ. ಅಥವಾ ಅವ್ರು ಬರಲ್ಲ ಸರ್, ಏನು ಮಾಡೋ ಸರ್, ಈ ಮೊಬೈಲ್ ಚಟದಿಂದ ಬಿಡುಗಡೆಯಾಗಿ. ಈಗ ಅಪ್ಪ ಅಮ್ಮನೇ 2 ತಿಂಗಳ ಮಗು ಅಳ್ತಾ ಇದ್ದರೆ ಮೊಬೈಲ್ ಹಿಡಿತಾರೆ. ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಬೇಕು. ಅಪ್ಪ ಅಮ್ಮಂದರು ಈಗ ಬ್ಯುಸಿ, ಸಂಪಾದನೆ, ಬೇರೆ ಜವಾಬ್ದಾರಿಗಳು. ಸೊ ಹಾಗಾಗಿ ಇವತ್ತು ನಾನು ಈ ಸ್ಲೈಡ್ ಮುಖಾಂತರ ಇಲ್ಲಿ ಇವತ್ತು 25 ವರ್ಷ ಮೇಲ್ಪಟ್ಟು ಸರ್ವಿಸ್ ಮಾಡಿರ್ತಕ್ಕಂಥ ವೈದ್ಯ ಭಾನುಗಳು, ವೈದ್ಯ ಸೂರ್ಯರು ಅವ್ರನ್ನ ಕರೆದು ಇಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ನವರು ಸನ್ಮಾನ ಮಾಡ್ತಿದ್ದಾರೆ. ನನ್ನನ್ನು ಅತಿಥಿಯನ್ನಾಗಿ ಕರೆದಿದ್ದಾರೆ. ಇದು ನನ್ನ ಭಾಗ್ಯ ನಿಮ್ಮೆಲ್ಲ ನೋಡ್ತಕ್ಕಂಥದ್ದು. ಸೊ ಹಾಗಾಗಿ ಜನರ ಆರೋಗ್ಯವನ್ನು ಕಾಯ್ತಕ್ಕಂಥ ನಾವು ಆರೋಗ್ಯವಾಗಿದ್ದೇವೆಯೇ? ವಿ ಆರ್ ದಿ ಹೆಲ್ತ್ ಕೀಪರ್ಸ್ ಆಫ್ ನೇಷನ್. ಇಡೀ ದೇಶದ ಸಮಾಜದ ಆರೋಗ್ಯವನ್ನು ಉಳಿಸ್ತಕ್ಕಂಥದ್ದು. ಪ್ರಿಮೆಚೂರ್ ಡೆತ್ತಿಂದ, ಅವಧಿಗೆ ಮುನ್ನ ಆಗ್ತಕ್ಕಂಥ ಸಾವುಗಳನ್ನು ತಪ್ಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಎಷ್ಟು ಯಶಸ್ವಿಯಾಗಿದ್ದೇವೆ ಅಂತಂದರೆ ಸಾಕಷ್ಟು ಯಶಸ್ವಿಯಾಗಿದ್ದೇವೆ. ಈಗ ವಾಟ್ ಈಸ್ ದಿ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಇಂಡಿಯನ್ಸ್? ಭಾರತೀಯರ ಸರಾಸರಿ ಆಯುಸ್ಸು ಎಷ್ಟೀಗ? 47-48ರಲ್ಲಿ ಭಾರತೀಯರ ಸರಾಸರಿ ಆಯುಸ್ಸು 37. ಹುಟ್ಟಿರೋ 9 ಮಕ್ಕಳಲ್ಲಿ 1 ಮಗು 2 ಮಗು ಉಳಿಯೋದು, ಬಾಕಿವೆಲ್ಲ ಢಮಾರ್. ಈಗೆಷ್ಟು ಆಯುಸ್ಸು? ಆವರೇಜ್ 75. ಕೆಲವು ದೇಶಗಳಲ್ಲಿ 85-90. ಹಾಂಗ್ಕಾಂಗ್, ಜಪಾನ್, ಚೈನಾ, ಈ ಕಡೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಎಲ್ಲ ಆಗ 90ಕ್ಕೆ ರೀಚ್ ಆಗಿಬಿಟ್ಟಿದ್ದಾರೆ. ವಯಸ್ಸಾದವರ ಸಂಖ್ಯೆ ಈಗ ನಮ್ಮ ದೇಶ 10%, 11% ಇದೆ. ನಂದು 10-20 ವರ್ಷದಲ್ಲಿ 20-25% ಹೊರಟೋಗುತ್ತೆ. ಸೊ ಹಾಗಾಗಿ ಈ ಸ್ಲೈಡ್ ಮುಖಾಂತರ ಇದು 2024ರಲ್ಲಿ ಪದ್ಮ ಪ್ರಶಸ್ತಿಯನ್ನು ಪಡೆದಕ್ಕಂಥ ಯೋಗ ಭಾಗ್ಯ ನನಗೆ ಸಿಕ್ಕಿದೆ. ಹಾಗೆ ವೈದ್ಯರಲ್ಲಿ ಒಂದು ಕಿವಿ ಮಾತು. ಕಳೆದ 72 ವರ್ಷಗಳಲ್ಲಿ 54ರಲ್ಲಿ ಪದ್ಮ ಪ್ರಶಸ್ತಿ, ಪ್ರತಿ ವರ್ಷ 120 ಜನಕ್ಕೆ ಪದ್ಮ ಪ್ರಶಸ್ತಿ ಕೊಡ್ತಾರೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಅದರಲ್ಲಿ ಪದ್ಮ ಪ್ರಶಸ್ತಿ ಪಡೆದಂಥ ವೈದ್ಯರ ಸಂಖ್ಯೆ ಎಷ್ಟಿರ್ಬೋದು? ಇಡೀ 72 ವರ್ಷದಲ್ಲಿ ನಮ್ಮ ತನಕ ಬರೋದೇ ಇಲ್ಲ. ಕೇವಲ 18. ಓನ್ಲಿ 18 ಡಾಕ್ಟರ್ಸ್ ಗಾಟ್ ದ ಪದ್ಮ ಅವಾರ್ಡ್ಸ್. ನಾನು 16ನೇವನು. ಈ ವರ್ಷ ದಾವಣಗೆರೆ ಸುರೇಶ್ ಅವರು ಪದ್ಮ ಪ್ರಶಸ್ತಿ ಪಡೆದಿದ್ದಾರೆ. ಈಗ ನಾಳೆ ಲಾಸ್ಟ್ ಡೇಟು. ಪದ್ಮ ಪ್ರಶಸ್ತಿಗೆ ನಾಮಿನೇಷನ್ ಮಾಡಲಿಕ್ಕೆ ನಾಳೆ ಲಾಸ್ಟ್ ಡೇಟ್ ಇದೆ. ಹಾಗೆ ಒಬ್ಬರಿಗೆ ಪದ್ಮವಿಭೂಷಣ ಡಾಕ್ಟರ್ BM ಹೆಗ್ಡೆ, ಒಬ್ಬರಿಗೆ ಪದ್ಮಭೂಷಣ ಯಾರು? BM ಹೆಗ್ಡೆ ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಎರಡೂ ಬಂದಿದೆ. ಹಾಗೆ ಪದ್ಮಭೂಷಣ ಅವಾರ್ಡ್ ಯಾರು ಬಂದಿದೆ? ಡಾಕ್ಟರ್ ದೇವಿ ಶೆಟ್ಟಿ. ಅವ್ರು ಬಿಟ್ಬಿಟ್ಟು ಇನ್ಯಾರಿಗೂ ಇಲ್ಲ, ಬಾಕಿಯಲ್ಲಿ ಪದ್ಮ. ಸೊ ನೆಕ್ಸ್ಟ್ ಸ್ಲೈಡ್.
ಜನಸಾಮಾನ್ಯರಿಗೆ ಹೋಲಿಕೆ ಮಾತು ಅಂತಂದರೆ ವೈದ್ಯರು ಹೆಚ್ಚು ಆರೋಗ್ಯವಂತರೇ. ಸರ್ ಕೆಮ್ಮರಿ ಸರ್ ನೀವು ಕೆಮ್ತೀರಿ ನಿಮಗೂ ಕೆಮ್ಮರುತ್ತಂತಾರೆ. ಇವತ್ತು ಜ್ವರ ಬಂದಿದೆ ಕ್ಲಿನಿಕ್ ಬರಲ್ಲ ಅಂತಂದರೆ ಸರ್ ನಿಮಗೂ ಜ್ವರ ಬರುತ್ತಾ? ನಾವು ಮನುಷ್ಯರೇ. ಹಾಗಾಗಿ our doctors are healthier than general public now. 7 biggest problems doctor face: ಇನ್ಫೆಕ್ಷನ್ಸು. ಯಾಕೆಂದರೆ ಕೋವಿಡ್ ಸಮಯದಲ್ಲಿ 1,000 ವೈದ್ಯರು ಸತ್ತೋದ್ರು ರೀ. 1,000 ವೈದ್ಯರು ಸತ್ತೋದ್ರು. ಯಾವುದೇ ಸೋಂಕು ರೋಗಗಳಿಗೆ ನಾವು ಟ್ರೀಟ್ ಮಾಡುವಾಗ ವಿ ಟೇಕ್ ದಿ ರಿಸ್ಕ್ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಅದು ಕ್ಷಯ ಆಗ್ಬೋದು, ನ್ಯೂಮೋನಿಯಾ ಆಗ್ಬೋದು, ಇಲ್ಲ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು. ಈಗ ಯಾರು ವೈರಸ್ ಫೀವರ್, ಸೊ ಇನ್ಫೆಕ್ಷನ್ಸು. ಹಾಗೆ ಅಂಡರ್ ನ್ಯೂಟ್ರಿಷನ್ನು, ಅನೀಮಿಯಾ ನೋಡ್ರಿ, ಇದು ವೈರುಧ್ಯ. ಎಲ್ಲರಿಗೂ ಚೆನ್ನಾಗಿ ಊಟ ಮಾಡಿ ಪುಷ್ಟಿಕರು ಆಹಾರ ತಿನ್ನಿ ಅಂತ ಹೇಳೋ ನಾವೇ, ಯಾಕೆಂದರೆ ಟೈಮ್ ಇಲ್ಲ ಸರ್. ಅನೀಮಿಯಾ, ವಿಟಮಿನ್ ಡೆಫಿಷಿಯನ್ಸಿ, ಹಾಗೆ ಸ್ಟ್ರೆಸ್. ಅತ್ಯಂತ ಒತ್ತಡದಾಯಕ ವೃತ್ತಿಗಳಲ್ಲಿ ಈಗ ವೈದ್ಯ ವೃತ್ತಿಯೂ ಸೇರ್ಕೊಂಡ್ಬಿಟ್ಟಿದೆ. ಪೊಲೀಸು ಅಂಡರ್ ಸ್ಟ್ರೆಸ್ಸು, ಡ್ರೈವರ್ಸು ಅಂಡರ್ ಸ್ಟ್ರೆಸ್ಸು. ಈ ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡೋದಕ್ಕೆ ಎಷ್ಟು ಸ್ಟ್ರೆಸ್ಸು. ಮೊದಲು ವೈದ್ಯರಿಗೆ ಇಷ್ಟು ಸ್ಟ್ರೆಸ್ ಇರಲಿಲ್ಲ ರೀ. ಈಗ ಸ್ಟ್ರೆಸ್ಸು ವೈದ್ಯರಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಜನ ನಂಬಲ್ಲ. ಇವತ್ತು ನನ್ನ ಹತ್ರ ಬರ್ತಾರೆ, ನಾಳೆ ಇನ್ನೊರು ಬರ್ತಾರೆ, ನಾಳೆ ಇನ್ನೊರು ಬರ್ತಾರೆ. ಇವತ್ತು ಅಲೋಪತಿ, ನಾಳೆ ಹೋಮಿಯೋಪತಿ, ನ್ಯಾಚುರೋಪತಿ, ತಿರುಪತಿ ವೆಂಕಟಾಚಲಪತಿ. ಶಾಪಿಂಗ್. ಜನ ನಮ್ಮನ್ನು ನಂಬಲ್ಲ. ಔಷಧಿ ಬರ್ಕೊಟ್ಟು ಅಂತಂದರೆ ಗೂಗಲ್ ನೋಡ್ತಾರೆ. ಡಾಕ್ಟ್ರು ಸರಿಯಾಗಿ ಔಷಧಿ ಕೊಟ್ಟಿಯಾರ, ಡೋಸ್ ಸರಿಯಾಗಿ ಬರ್ದಿಯಾರ, ಸೈಡ್ ಎಫೆಕ್ಟ್ ನಮಗೆ ಹೇಳಲೇ ಇಲ್ಲ, ತೊಗೊಳ್ಳೋದೇ ಇಲ್ಲ. 3 ತಿಂಗಳು ತೊಗೊಳ್ರಿ, 1 ವಾರ ತೊಗೊಳ್ಳಲ್ಲ. ಹಾಗಾಗಿ ಸ್ಟ್ರೆಸ್ ಜಾಸ್ತಿಯಾಗಿ ವೈದ್ಯರಿಗೂ ಡಿಪ್ರೆಷನ್ ಜಾಸ್ತಿ, ಆ್ಯಂಗ್ಸೈಟಿ ಜಾಸ್ತಿ ಆಗ್ತಾಯಿದೆ. ಇದು ನಾನು ಹೇಳ್ತಾ ಇಲ್ಲ, ಇಡೀ ಪ್ರಪಂಚದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು. ಹಾಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೃದಯಕ್ಕೆ ಸಂಬಂಧಪಟ್ಟ ಪ್ರಖ್ಯಾತ ಕಾರ್ಡಿಯಾಕ್ ಸರ್ಜನ್, ಸಾವಿರಾರು ಸರ್ಜರಿ ಆಪ್ರೇಷನ್ ಮಾಡಿದವರು ಆಪ್ರೇಷನ್ ಕುಸಿದು ಬಿದ್ದರು ಬಾಂಬೆನಲ್ಲಿ. ಹಾಗೆ ಡಯಾಬಿಟೀಸ್ ಮತ್ತು ಕ್ಯಾನ್ಸರ್, ಹಾಗೆ ಅಡಿಕ್ಷನ್ಸ್. ಕುಡಿಬೇಡ್ರಿ, ಸಿಗರೇಟ್ ಸೇರಬೇಡ್ರಿ ಅಂತೆಲ್ಲ ಹೇಳ್ತೇವೆ. ಅದನ್ನು ನಾವೇ ಆಲ್ಕೋಹಾಲ್. ಸರ್ ಟೆನ್ಷನ್ ಆಗುತ್ತೆ, ಸುಸ್ತಾಗಿ ಬರ್ತಾನೆ, ಒಂದು ಪೆಗ್ ಹಾಕ್ಬಿಟ್ರೆ ಎಲ್ಲ ಸುಸ್ತು ಹೊರಟೋಗುತ್ತೆ. ಯಾವುದೇ ಕಾನ್ಫರೆನ್ಸಲ್ಲಿ ಊಟದ ಟೇಬಲ್ಗಿಂತ, ಊಟದ ಕಡೆಗಿಂತ ಆಲ್ಕೋಹಾಲ್ ಎಲ್ಲಿ? ಅನೇಕ ಡ್ರಗ್ ಕಂಪ್ನಿಗಳು ಉಚಿತವಾಗಿ ಆಲ್ಕೋಹಾಲ್ ಸಪ್ಲೈ ಮಾಡ್ತಾರೆ. ಇದೊಂದು ವೈರುಧ್ಯ. ಅಲ್ಲಿ ಸೇರ್ಕೊಳ್ತಾರೆ, ಊಟ ಮಾಡಿದ್ರು ಇಲ್ಲ ಫ್ರೀ ಆಲ್ಕೋಹಾಲ್ ಸಿಕ್ತು, ಫುಲ್ ಟೈಟು ಆಲ್ಕೋಹಾಲ್. ನೆಕ್ಸ್ಟ್ ಸ್ಲೈಡ್. ಹಾಗೆ ಡಿಕ್ರೀಸ್ ಟ್ರಸ್ಟ್ ಇನ್ ದಿ ಸೊಸೈಟಿ. ಇದರ ಬಗ್ಗೆ ನಾವೆಲ್ಲ ಭಾಳ ಯೋಚನೆ ಮಾಡಬೇಕ್ರಿ. ಯಾಕೆ ವೈದ್ಯೋ ನಾರಾಯಣೋ ಅರ್ಹಿ ಅಂತ ನಮ್ಮಲ್ಲಿ ವೈದ್ಯರು ನಾರಾಯಣನಿಗೆ ಸಮ, ಅಥವಾ ನಾರಾಯಣನೇ ಭವರೋಗ ವೈದ್ಯ. ಆದರೆ ಈಗ ವೈದ್ಯರಾಜ ನಮೋಸ್ತುಭ್ಯಂ ಯಮರಾಜ ಸಹೋದರ. ವೈದ್ಯರಾಜ ನಮೋಸ್ತುಭ್ಯಂ ಯಮರಾಜ ಸಹೋದರ. ಯಮ ಪ್ರಾಣವನ್ನು ತೆಗಿತಾನೆ, ವೈದ್ಯರಾಜ ಪ್ರಾಣವನ್ನು ತೆಗೆದು ಹಣವನ್ನು ತೆಗಿತಾನೆ ಅಂತ. ಸೊ ಹಾಗಾಗಿ ಡಿಕ್ರೀಸ್ ಸ್ಟ್ರೆಸ್, ಗಾಡ್ ವರ್ಸಸ್ ಪ್ರಾಫಿಟ್ ಓರಿಯೆಂಟೆಡ್ ಪರ್ಸನ್. ಇವತ್ತು 70% ಆಸ್ಪತ್ರೆಗಳು ಪ್ರೈವೇಟ್ನಾಗಿದ್ದಾವೆ. ಹಾಗೆ ಶಿಕ್ಷಣ ಕ್ಷೇತ್ರ 70% ಪ್ರೈವೇಟ್ ಹೊರಟೋಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಬಹುಶಃ ಇವತ್ತು ಈ ಸಲ ಅಷ್ಟೇ ಗೌರ್ಮೆಂಟ್ ಕಾಲೇಜಿಗಿಂತ ಪ್ರೈವೇಟ್ ಕಾಲೇಜಿಗೆ ಹೆಚ್ಚು ಲೈಸೆನ್ಸ್ ಕೊಟ್ಟಿದ್ದಾರೆ. ಗೆಟ್. ಹಾಗಾಗಿ ನಮ್ಮನ್ನು ಅವರು ಪ್ರಾಫಿಟ್ ಮಾಡಲಿಕ್ಕೆ, ಹಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಲಾಂಗ್ ವರ್ಕಿಂಗ್ ಅವರ್ಸ್, ಹೈ ಎಕ್ಸ್ಪೆಕ್ಟೇಷನ್ಸು, ಕಾಂಪಿಟೇಷನ್ ಜಾಸ್ತಿ. ಈಗ ನಾವು ಬರೀ ವೈದ್ಯರ ಜೊತೆ ಕಾಂಪೀಟ್ ಮಾಡೋದಿಲ್ಲ, ಜ್ಯೋತಿಷಿ ಜೊತೆ ಕಾಂಪೀಟ್ ಮಾಡಬೇಕು, ಬಾಬಾಗಳ ಜೊತೆ ಕಾಂಪೀಟ್ ಮಾಡಬೇಕು, ಮಂತ್ರವಾದಿಗಳ ಜೊತೆ ಕಾಂಪೀಟ್ ಮಾಡಬೇಕು. ಕಾಯಿಲೆ ಬನ್ನಿ ನಾವು ವಾಸಿ ಮಾಡ್ತೀವಿ, ಬನ್ನಿ. ಯಾವ ವೈದ್ಯರು ವಾಸಿ ಮಾಡಲಿಲ್ಲ ನಮ್ಮಲ್ಲಿ ಬನ್ನಿ. ಟಿ ವಿಲಿ ಬರ್ತಾರೆ, 20,000 ಈ ಹೋಮ ಆ ಹೋಮ ಅಂತೇಳಿ 20-30 ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಬರ್ತಕ್ಕಂಥ ಅನೇಕರು ಸರ್ 3 ವಾರದಲ್ಲಿ 3 ಲಕ್ಷ ಖರ್ಚಾಯ್ತು ಸರ್. ಜನ ಹೇಳೋದು ಅಲ್ಲೋಗಿ ಇಲ್ಲೋಗಿ ಆ ದೇವಸ್ಥಾನಕ್ಕೆ ಹೋಗಿ ಆ ಮಂತ್ರವಾದ ಹೋಗಿ ಕಾಯಿಲೆ ವಾಸಿ ಆಗುತ್ತೆ ಅಂತ. ಎಲ್ಲೂ ಆಗಲಿಲ್ಲ ಸರ್. ಹಾಗೆ ವರ್ಬಲ್ ಆ್ಯಂಡ್ ಫಿಸಿಕಲ್ ಅಸಾಲ್ಟ್.
ಪೇಪರ್ನ ಅನೇಕ ಸಲ ನೋಡ್ತಾ ಇದ್ದೀರಿ, ಪೇಷಂಟ್ ಸಾಯ್ತಾನೆ, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ, ಸರಿಯಾಗಿ ಔಷಧಿ ಕೊಟ್ಟಿಲ್ಲ, ಡಿಲೇ ಮಾಡಿದ್ದೀರಿ, ವೈದ್ಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಆಸ್ಪತ್ರೆ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ವೈದ್ಯರನ್ನ ವಾಚಾಮಗೋಚರ ಬೈತಕ್ಕಂಥದ್ದು. ಸರ್, ನಾವು ರಂಗದೊರೈ ಹಾಸ್ಪಿಟಲ್ ಯಾರು ಸ್ಥಾಪನೆ ಮಾಡಿದ್ಯಾರು? ರಂಗದೊರೈ ನಮ್ಮ ಕೈಲ್ವಾ? ನನಗೂ ಈಗ ತಕ್ಷಣ ಬರ್ತಾ ಇಲ್ಲ. ಅವ್ರು ಹೇಳಿದ್ರು, ನಾವು ಕೋವಿಡ್ನಲ್ಲಿ 24 ಗಂಟೆ ದುಡಿದ್ವಿ, ಅಕಸ್ಮಾತ್ ರೋಗಿ ಸತ್ತರೆ ಬಾಯಿ ಬಂದ ಬೈದರು ಸರ್, ನಮ್ಮನ್ನು ಬಾಯಿಗೆ ಬಂದ ಬೈದರು ಸರ್. ನಮ್ಮ 24 ಗಂಟೆಯ ಶ್ರಮವನ್ನು ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಸಾವಾಯಿತು ಅಂತಂದರೆ, ಈಗ ಮೈಸೂರು ಕಾರ್ಡಿಯಾಲಜಿ ಜಯದೇವ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಟ್ 11 ಜನ ಸತ್ತರು. ಪೇಪರ್ನಲ್ಲಿ ಪಂಕವಾಗಿ ಲೆಟರ್ಸು, ಜಯದೇವ ಆಸ್ಪತ್ರೆ ಮೈಸೂರು, ಡಾಕ್ಟರ್ ಸರಿಯಾಗಿ ನೋಡಲ್ಲ, 24 ಗಂಟೆ 11 ಜನ ಹಾರ್ಟ್ ಅಟ್ಯಾಕ್ ಪೇಷಂಟ್ ಸತ್ತಿದ್ದಾರೆ. ಡಾಕ್ಟರ್ ಹೇಳಿದ್ರೆ, ಸರ್ ಗೋಲ್ಡನ್ ಅವರ್ ಬಿಟ್ಟು ಬಂದ್ಯಾರು, ವಿತಿನ್ 1 ಅವರ್ ಹಾರ್ಟ್ ಅಟ್ಯಾಕಿಗೆ 1 ಅವರ್ ರೀಚ್ ಆದರೆ ಉಳಿಸ್ಬೋದು, 1 ಅವರ್ ಆದಮೇಲೆ ಬಂದರೆ ಉಳಿಸೋದು ಕಷ್ಟ, ಬ್ಲಾಕ್ ಆಗ್ಬಿಟ್ಟಿದೆ. ಅದು ಜನಕ್ಕೆ ಅರ್ಥವಾಗಲ್ಲ. ಜಯದೇವ ಆಸ್ಪತ್ರೆ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದ್ದೀರಿ. ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್, ಒಮ್ಮಮ್ಮ ಅಲ್ಲಿಂದ ಫೋನ್ ಮಾಡ್ತಾರೆ, ಡಾಕ್ಟರ್ ಮಂಜುನಾಥ್, ಹೌ ಯು ಆರ್ ರನ್ನಿಂಗ್ ಯುವರ್ ಹಾಸ್ಪಿಟಲ್ ಸೋ ವೆಲ್, ಸೋ ಚೀಪ್, ಸೋ ಎಫೆಕ್ಟಿವ್, ಟೆಲ್ ಮೀ ಹೌ ಟು ಇಂಪ್ರೂವ್ ಕಾರ್ಡಿಯಾಕ್ ಸರ್ವಿಸಸ್ ಇನ್ ಅವರ್ ಕಂಟ್ರಿ ಅಂತ ಜಯದೇವ ಆಸ್ಪತ್ರೆ ವೈದ್ಯರ ಮೇಲೆ ಆರೋಪ ಸರಿಯಾಗಿ ನೋಡಲ್ಲ ಸರ್, ನೆಗ್ಲೆಕ್ಟ್ ಮಾಡ್ತಾರೆ ಸರ್ ಅಂತ. ಬರ್ನ್ಔಟ್ ಸಿಂಡ್ರೋಮ್ ಅಂದ್ರೇನು? ಸಾಕು ಸರ್, ಯಾವ ಜನ್ಮ ಕರ್ಮನೋ ಈ ಜನ್ಮದಲ್ಲಿ ಡಾಕ್ಟರ್ ಆಗಿದ್ದೇವೆ. MB ಸೀಟ್ಸ್ ಇದ್ದಾಗ ಖುಷಿ, ಪಾಸ್ ಮಾಡಿದಾಗ ಖುಷಿ, MD ಸೀಟ್ಸ್ ಇದ್ದಾಗ ಖುಷಿ, MD ಪಾಸ್ ಮಾಡಿದಾಗ ಖುಷಿ, ಆಮೇಲೆ ಪ್ರಾಕ್ಟೀಸ್ ಮೇಲೆ ಯಾಕಪ್ಪ ಈ ವೃತ್ತಿ ಬಂದ್ವಿ 80% ಬರ್ನ್ಔಟ್. ನೆಕ್ಸ್ಟ್ ಸ್ಲೈಡ್. ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್, leading cause of premature disability and death of people all over the world, but predominantly seen in doctors and paramedics also. So, premature disability, ಅವಧಿಗೆ ಮುನ್ನ ನಮ್ಮ ಕೈ ಕಾಲುಗಳು ಅಂಗಾಂಗಗಳು ವೀಕ್ ಆಗೋದಕ್ಕೆ ಕಾರಣ ಡಿಪ್ರೆಷನ್ನು. ಮನಸ್ಸಿಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿದ್ದೆ ಬರಲ್ಲ, ಊಟ ಸೇರೋದಿಲ್ಲ, ಯಾಕಪ್ಪ ಬದುಕು ಅನ್ಸುತ್ತೆ. ಹಾಗಾಗಿ 30% of doctors suffer from stress and depression. ಹಾಗೆ ಇಲ್ಲಿ ವೈದ್ಯರ ಮನೆಯವ್ರು ಯಾರು ಬಂದಿದ್ದೀರಿ, ದಯವಿಟ್ಟು ವೈದ್ಯರು ವಾಪಸ್ ಮನೆ ಬಂದಾಗ ಕೇಳಿ, ಹೌ ಆರ್ ಯು, ಇವತ್ತು ಕೆಲಸ ಹೇಗಾಯಿತು, ಎಷ್ಟು ಪೇಷಂಟು ಇಂಪ್ರೂವ್ ಆದರು, ಎಷ್ಟು ಪೇಷಂಟ್ ಇಂಪ್ರೂವ್ ಆಗಲಿಲ್ಲ, ಪ್ರೈವೇಟ್ ಮ್ಯಾನೇಜ್ಮೆಂಟವರು ನಿಮ್ಮನ್ನು ಎಷ್ಟು ಗೋಡಿಕೊಂಡಿದ್ದಾರೆ, ದಯವಿಟ್ಟು ಡಾಕ್ಟರ್ ಮಾತಾಡ್ಸಿ. ಮನೆಯವರು, ಹೆಂಡತಿ ಗಂಡ ಅಥವಾ ಗಂಡ ಹೆಂಡತಿ ಇಬ್ಬರು ಆಯಿತು ಅಂದರೆ ಇಬ್ಬರು ಕೂತ್ಕೊಂಡು ಮಾತಾಡ್ಕೋಬೇಕಾಗತ್ತೆ, ನನ್ನ ಕಷ್ಟ ಏನು, ನಿನ್ನ ಕಷ್ಟ ಏನು ಅಂತ. ಸೂಸೈಡ್ ರೇಟ್ ಈಸ್ ಹೈಯರ್ ದ್ಯಾನ್ ಇನ್ ಜನರಲ್ ಪಾಪ್ಯುಲೇಷನ್. ವೈದ್ಯರಲ್ಲೂ ಕೂಡ ಆತ್ಮಹತ್ಯೆ, ಡಿಪ್ರೆಷನ್. ನಮ್ಮ ಆಸ್ಪತ್ರೆ 3 ಜನ ಸೀನಿಯರ್ ಸೈಕಾಟ್ರಿಸ್ಟ್ ಕಮಿಟೆಡ್ ಸೂಸೈಡ್ ವೆನ್ ದೇ ವೆಂಟ್ ಔಟ್ಸೈಡ್ ಟು ವರ್ಕ್. ಡಾಕ್ಟರ್ ರಾಜು ಅಂತ ಮಂಗಳೂರಿನಲ್ಲಿ ಪ್ರಖ್ಯಾತ ಸೈಕಾಟ್ರಿಸ್ಟ್ ಆಗಿದ್ದರು. ವೆಂಟ್ ಟು ರಾಂಚಿ ಆ್ಯಂಡ್ ಬಿಕಮ್ ಡೈರೆಕ್ಟರ್ ಆಫ್ ರಾಂಚಿ, ಆ್ಯಂಡ್ ವಿತಿನ್ 3 months ಅಲ್ಲಿ ವರ್ಕ್ ಸಿಚುವೇಶನ್ ಎಷ್ಟು ಹಾಳಾಗಿತ್ತು ಅಂತಂದರೆ, ಯಾವುದೇ ಸ್ಟಾಫು ಸರಿಯಾಗಿ ಕೋಆಪ್ರೇಷನ್ ಮಾಡದೇ ಈ ಕಮಿಟೆಡ್ ಸೂಸೈಡ್. 17% ಯಾವ ಸೂಸೈಡ್ ಐಡಿಯೇಷನ್ ಅಟ್ ಸಮ್ ಪಾಯಿಂಟ್ ಆಫ್ ದಿ ಅದರ್. ಆಗ ದಯಮಾಡಿ ಇಲ್ಲಿ ವೈದ್ಯರು ಯಾರಿದ್ದೀರಿ, ವೈದ್ಯರ ಮನೆಯವರು ಯಾರಿದ್ದೀರಿ, ಏಕೆಂದರೆ ದುಃಖ ಅಂತಕ್ಕಂಥದ್ದು, ಅವಮಾನ ಅಂತಕ್ಕಂಥದ್ದು ಅಥವಾ ಕಾಮೆಂಟ್ ಅಂತಕ್ಕಂಥದ್ದು ಕೊರೆಯುತ್ತೆ ನಮ್ಮನ್ನು. ಬದುಕು ಇವತ್ತು ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಪ್ರತಿ ನಿಮಿಷ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏಕೆಂದರೆ ಜೀವನ ಅಷ್ಟು ದುರ್ಬಲ ಆಗಿದೆ. ಅನ್ಸರ್ಟನಿಟಿ, ಅನ್ಎಂಪ್ಲಾಯ್ಮೆಂಟು, ಬರೋ ಸಂಬಳ ಸಾಲೋದಿಲ್ಲ. ಹಾಗೆ ಆಸೆಗಳು ನೂರಾರು. BMW ಕಾರೇ ಬೇಕು, ಮಗ ಕೇಳ್ತಾನೆ, ಲೇಟೆಸ್ಟ್ ಐಪ್ಯಾಡ್ ಕೇಳ್ತಾನೆ. ಆಗಲ್ಲಪ್ಪ ಅಂತಂದರೆ, ಏನಪ್ಪ ನೀನು, ನನ್ನ ಪ್ರೊಫೆಸರ್ ಮಗನೇ ಈ ಪ್ರಶ್ನೆ ಕೇಳ್ದ, ಅವನಿಗೆ ಗೌರ್ಮೆಂಟ್ ಮೆರಿಟ್ ಸೀಟ್ ಸಿಗಲಿಲ್ಲ, ಅವಾಗ 60-70 ಸಾವಿರ ರೂಪಾಯಿ ಡೊನೇಷನ್ ಕೊಡಬೇಕಾಗೋದು. ಇಲ್ಲ ಕಣ್ಣೋ
ಮತ್ತು ಇನ್ಯಾಕೆ ನಿಮ್ಮ ಸ್ವಲ್ಪ ಹೊಸಾಗಿದೆ ರಿಸರ್ವ್ ಮಾಡು, ಪ್ರೈವೇಟ್ನಲ್ಲಿ ಪ್ರಾಕ್ಟೀಸ್ ಮಾಡು, ದುಡ್ಡು ಮಾಡು, ನನಗೆ ಸೀಟನ್ನು ಕೊಂಡ್ಕೊಡು. ಬೈ ಮಿ ಎ ಸೀಟ್, ಬೈ ಮಿ ಎ ಸೀಟ್. ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಕೊಂಡ್ಕೋಬೇಕು ಅಂದರೆ 1 ಕೋಟಿ, 1 ಕೋಟಿ. ಮೆರಿಟ್ ಸಿಗಲಿಲ್ಲ ಅಂತಾನೆ ಮಗ ಮಗಳಿಗೆ ನೀವು 1 ಕೋಟಿ ರೆಡಿಯಾಗಿರಬೇಕು. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಸರ್. ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಆಫ್ ಇಂಡಿಯನ್ಸ್. ನಾನು ಹೇಳಿದಾಗೆ ಜನರಲ್ ಪಾಪ್ಯುಲೇಷನ್ 70ರಿಂದ 72, ಈಗ 74 ಹೋಗ್ತಾ ಇದೆ. ಡಾಕ್ಟರ್ಸು 10 ವರ್ಷ ಕಮ್ಮಿ ರೀ. ಇದು ಯಾರು ಹೇಳಿದ್ರೆ ಅಂಕಿಅಂಶಗಳು. ಡಾಕ್ಟರ್ ಲೈಫ್ ಸ್ಪ್ಯಾನ್ ಇಂಡಿಯಾದಲ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಎಸ್ ರಿಲೀಸ್ 50ರಿಂದ 59 ವರ್ಷ ಡಾಕ್ಟರ್ಸ್. 10 ವರ್ಷ ನಾವು ಬೇಗ ಸಾಯ್ತೇವೆ ಬಿಕಾಸ್ ಆಫ್ ದಿ ಸ್ಟ್ರೆಸ್. ಹಾರ್ಟ್ ಅಟ್ಯಾಕು, ಡಯಾಬಿಟಿಸು, ಕಾಂಪ್ಲಿಕೇಶನ್ಸು, ಕ್ಯಾನ್ಸರು, ಆಕ್ಸಿಡೆಂಟ್ಸು, ಸೂಸೈಡ್ಸು. ಹಾಗಾಗಿ ವೈದ್ಯರ ಜೀವನಾವಧಿ ಜನಸಾಮಾನ್ಯ ಹೋಲಿಕೆ ಮಾಡ್ತಂದರೆ 10 ವರ್ಷ ಕಡಿಮೆ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಬ್ಯಾರಿಯರ್ಸ್ ಟು ಸೀಕ್ ಸೈಕಾಟ್ರಿಕ್ ಕನ್ಸಲ್ಟೇಷನ್. ಇವತ್ತು ಕೂಡ ನಾನು ಅನೇಕ ಮೆಡಿಕಲ್ ಕಾಲೇಜಿಗೆ ಹೋಗ್ತೇನೆ, ಎಲ್ಲ ನಮ್ಮ ಶಿಷ್ಯರಿದ್ದಾರೆ. ಎಲ್ಲ 74 ಮೆಡಿಕಲ್ ಕಾಲೇಜಿಗೆ ಕರ್ನಾಟಕದಲ್ಲಿ, 74. ಈಗ ಲೇಟೆಸ್ಟು ಮೂಡುಬಿದ್ರಿ ಆಳೋವರೆಗೂ ಒಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗೋಯಿತು. ಈ 75 ಮೆಡಿಕಲ್ ಕಾಲೇಜಲ್ಲಿ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಇದೆ, ಆದರೆ ಬೇರೆ ವೈದ್ಯರು ಸಮಸ್ಯೆ ಬಂದಾಗ ಸೈಕಾಟ್ರಿಸ್ಟ್ ಬರಲ್ಲ. ಬೇಡ ಸರ್, ಯಾಕಂದ್ರೆ ನಿಮ್ಮ ಮನೆ ಬರ್ತೇವೆ, ಹಾಸ್ಪಿಟಲಲ್ಲಿ ನಿಮಗೆ ಬಂದು ಕಾಣೋದಿಲ್ಲ, ಯಾಕಂದರೆ ಸ್ಟಿಗ್ಮಾ. ಮನೋವೈದ್ಯರ ಹತ್ರ ಒಬ್ಬ ವೈದ್ಯ ಹೋಗಿದೆ ಅಂತಂದರೆ ಇವನಿಗೂ ತಲೆ ಕೆಟ್ಟಿದೆ ಅಂತ, ಇವನಿಗೂ ಬ್ರೈನ್ ಲೂಸ್ ಇದೆ. ಸೊ ಹಾಗಾಗಿ ಇದನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲೇ ರಿಪೋರ್ಟ್, ಡಾಕ್ಟರ್ ಗಂಗಾಧರ್ ನನ್ನ ಕೊಲಿಗಾಗಿದ್ದವರು, ಯಾವುದು ಚೇರ್ಮನ್ ಆಫ್ ದಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್. ಮೆಡಿಕಲ್ ಸ್ಟೂಡೆಂಟ್ಸು ಹೋಗಲ್ಲ ಸೈಕಾಟ್ರಿಸ್ಟ್ ಹತ್ರ, ಡಾಕ್ಟರ್ಸು ಹೋಗಲ್ಲ ಬಿಕಾಸ್ ಆಫ್ ಸ್ಟಿಗ್ಮಾ. ಬೇರೆ ಕಡೆ ಹೋಗ್ತೀವಿ ಸರ್, ಆದರೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಸೈಕಾಟ್ರಿಸ್ಟ್ ಹೋಗಿ ನೋಡಬೇಡ ಸರ್, ಯಾಕೆಂದರೆ ಅವಮಾನ ಆಗುತ್ತೆ ಅಂತ, ಅವಮಾನ ಆಗುತ್ತೆ. ಪ್ರೈವಸಿ ಇಲ್ಲ, ಹಾಗೆ ನೆಗ್ಲಿಜೆನ್ಸ್ ಇವೆ ಸರೋಗುತ್ತೆ ಬಿಡಿ, ಏನು ತೊಂದರೆ ಇಲ್ಲ. ಡಿಪ್ರೆಷನ್ ಸರೋಗುತ್ತೆ, ಆ್ಯಂಗ್ಸಿಟಿನೆಸ್ ಸರೋಗುತ್ತೆ. ನೆಕ್ಸ್ಟ್ ಡೇ ಸ್ವಲ್ಪ ನೀರು ಕುಡಿಯಮ್ಮ. ಹಾಗಾಗಿ ದಯವಿಟ್ಟು ಒಂದು ಇಲ್ಲಿ ವೈದ್ಯರು ಈಗ ಕಾರ್ಡಿಯಾಲಜಿ ಕಣ್ಣಿನ ಡಾಕ್ಟರ್ ಮಾತಾಡೋದು ಬಂದು ಬೇರೆ ಬೇರೆ ವಿಭಾಗದಿಂದ ಬಂದಿದ್ದೀರಿ. ದಯವಿಟ್ಟು ನಿಮ್ಮ ಸ್ಪೆಷಾಲಿಟಿನ ಪ್ರೀತಿಸಿ, ನಿಮ್ಮ ವೃತ್ತಿಯನ್ನು ಪ್ರೀತಿಸಿ. ನೀವು ಗೌರ್ಮೆಂಟ್ ಜಾಬ್ ಇದ್ದೀರಾ, ಪ್ರೈವೇಟ್ನಲ್ಲಿದ್ದೀರಾ, ಅಥವಾ ಹೈಟೆಕ್ ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದ್ದೀರಾ, ಪ್ಲೀಸ್ ಎಂಜಾಯ್ ಯುವರ್ ಜಾಬ್. ಒಂದು. ಎರಡನೇದು ರಿಲ್ಯಾಕ್ಸ್ ಆ್ಯಂಡ್ ರೆಕ್ರಿಯೇಷನ್. ಒಂದು 2 ನಿಮಿಷ ಫೋನ್ ತೆಗೆದು ಒಂದು ಹಾಡು ಕೇಳ್ರಿ. ನಾನು ಬಿಡುವೆ ಇದ್ದಾಗಲೇ ಮೊಬೈಲ್ ಇರುತ್ತೆ, ಎಷ್ಟೊಂದು ಹಾಡು ಹಾಕ್ಕೊಂಡು ಕೇಳ್ತೇನೆ. ದಿನಕ್ಕೆ 40-45 ಪೇಷಂಟ್ ನೋಡ್ತೇವೆ ನಮ್ಮ ಸಮಾಧಾನ ಸೆಂಟರ್ಲಿ. ಫ್ರೀ ಸಮಾಧಾನ ಸೆಂಟರ್ ಬನ್ನೇಗಟ್ಟಿ ರಸ್ತೆಯಲ್ಲಿದೆ. 18 ವರ್ಷ ನಡೆಸ್ತಾ ಇದ್ದೇವೆ. ಫ್ರೀ ಸರ್ವಿಸ್, ಫ್ರೀ ಕನ್ಸಲ್ಟೇಷನ್, ಫ್ರೀ ಟ್ರೈನಿಂಗ್. 40 ಪೇಷಂಟ್ಗಳ ಅವರ ನೋವು, ವ್ಯಥೆ, ನಿರಾಶೆ, ಗೋಳನ್ನು ಕೇಳಿ ನಾವು ಮನುಷ್ಯರು, ನಮಗೂ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಇಷ್ಟೊಂದು ಕಷ್ಟನ, ಇಷ್ಟೊಂದು ನೋವಿದೆ ಪ್ರಪಂಚದಲ್ಲಿ ಅಂತ. ಸೊ ರಿಲ್ಯಾಕ್ಸೇಷನ್. ಹಾಗೆ ಸರ್ಜನ್ 5 ಗಂಟೆ 6 ಗಂಟೆ ಕಂಟಿನ್ಯೂಸ್ ಆಪ್ರೇಷನ್ ಮಾಡಬೇಕು, ಸುಸ್ತಾಗ್ಬಿಡುತ್ತೆ. ಪೋಸ್ಟ್ ಆಪರೇಟಿವ್ ರೋಗಿ ಇನ್ನೂ ಚೇತರಿಸ್ಕೊಂಡಿಲ್ಲ, ವೈಟಲ್ ಸೈನ್ಸ್ ಇನ್ನೂ ಸರೋಗ್ತಾ ಇಲ್ಲ. ವಿ ಗೋ ಟು ಬೆಡ್ ವಿತ್ ಟೆನ್ಷನ್. ಮಧ್ಯರಾತ್ರಿ ಕಾಲು ಬರ್ತದೆ. ಸೊ ಹಾಗಾಗಿ ರಿಲ್ಯಾಕ್ಸೇಷನಿಗೆ ಮ್ಯೂಸಿಕ್ ಬಳಸಿ. ಹಾಗೆ ಸೋಷಿಯಲ್ ಕನೆಕ್ಟೆಡ್ನೆಸ್. ನನ್ನ ಹೆಂಡತಿ ಇದ್ದಾಗ, ನನ್ನ ತಾಯಿ ಇದ್ದಾಗ ಯಾವುದೇ ಮದುವೆ ಸಮಾರಂಭಕ್ಕೆ ನಾನು ಬರಲ್ಲ ಅಂತಿದ್ದೆ. ಯಾಕೆಂದರೆ ನಿಮ್ಮ ಮಾಸಲ್ಲಿ ರಜೆ ಹಾಕ್ಲಿಕ್ಕೆ ಆಗೋದಿಲ್ಲ, ಬರಲ್ಲಮ್ಮ ಅಂತಂದರೆ ಬಾ ನೀನು, ಅರ್ಧ ಗಂಟೆ ಬಂದು ಹೋಗು. ಜನಗಳ ಸಂಪರ್ಕ ಇರಬೇಕು. ನೆಂಟೆಷ್ಟು ನಮ್ಮ ಮನೆ ಬರಬೇಕು, ನಾವು ನೆಂಟೆಷ್ಟು ಮನೆಗೆ ಹೋಗಬೇಕು. ಎಷ್ಟಾದಷ್ಟು. ನನ್ನ ಹೆಂಡತಿ ಸತ್ತು 11 ವರ್ಷ ಆಯ್ತು. ಈಗ 12 ವರ್ಷ ಆಯಿತು. ಕಳೆದ 12 ವರ್ಷದಲ್ಲಿ ನಾನು ಯಾರು ನೆಂಟ ಮನೆಗೆ ಹೋಗಿಲ್ಲ. ಹಾಗೆ ನಮ್ಮ ಮನೆಗೆ ಯಾರೂ ಬಂದಿಲ್ಲ, ಯಾಕಂದರೆ ಮನೇಲಿ ಯಾರೂ ಇಲ್ಲ. ನಾವು ನೋಡು ರೋಗಿಗಳೇ ನಮ್ಮ ಬಂಧುಗಳು, ರೋಗಿ ಮನೆಯವರೇ ಬಂಧುಗಳು. ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ನರ್ಸ್ಗಳು ಮತ್ತು ಹೆಲ್ತ್ ವರ್ಕರ್ಸೇ ನಮ್ಮ ಬಂಧುಗಳು. ಸೊ ಸೋಷಿಯಲ್ ಕನೆಕ್ಟೆಡ್ನೆಸ್
ಇವತ್ತು ಒಂಟಿತನ ಇಡೀ ಪ್ರಪಂಚದಲ್ಲಿ ಕಾಡ್ತಾ ಇದ್ದೀರಿ. ಬೆಂಗಳೂರಿನ ಜನಸಂಖ್ಯೆ 1.25 ಕೋಟಿ. ಬರ್ತಾರೆ ಸರ್. ನನ್ನ ಹೆಂಡತಿನ ಅಡ್ಮಿಟ್ ಮಾಡಿದ್ದಾನೆ, ಅಣ್ಣನಿಗೆ ಫೋನ್ ಮಾಡಿದೆ, ತಂಗಿಗೆ ಫೋನ್ ಮಾಡಿದೆ, ಬಾರೇ ಸ್ವಲ್ಪ ಸಹಾಯ ಮಾಡೋದಂದರೆ ಪುಸ್ತಕತಿಲ್ಲ ಕಣೋ, ಹೋಮ್ನಸ್ ಅಪಾಯಿಂಟ್ಮೆಂಟ್ ಕೊಂಡ್ಬಿಡೋ ನೋಡ್ಕೊಳ್ಳಿ ಅತ್ತಿಗೆನ. ನಾನು ಬರೋಕ್ಕಾಗಲ್ಲ. ಅದು ನನಗೆ ಬೆಡ್ಜನ್ ಆಗುವಂಥ ತೊಂದರೆ ಬಂದರೆ ನೋ ರಿಲೇಟಿವ್ ವಿಲ್ ಕಮ್. ದಿನ ಫೋನ್ ಮಾಡ್ತಾರೆ ಕನ್ಸಲ್ಟೇಷನ್ಗೆ. ಆದರೆ ಚಂದ್ರಶೇಖರ್ ಹೇಗಿದ್ದೀರಿ, ನೀನು ಹೇಗಿದ್ದೀಯಪ್ಪ, ಊಟ ಮಾಡಿದ್ಯಾ? ಇವತ್ತು ಪ್ರಪಂಚ ಹೈಲಿ ಸೆಲ್ಫಿಶ್. ಅತ್ಯಂತ ನಾವು ಸ್ವಾರ್ಥಿಗಳಾಗ್ತೇವೆ. ನಾನು ಕ್ಷೇಮ ಅಷ್ಟೇ. ಇನ್ನೊಬ್ಬರ ಕ್ಷೇಮವನ್ನು ಕೇಳೋಷ್ಟು ಪುಸ್ತಕ ಈಗ ನಮಗಿಲ್ಲ ಈಗ. ಹಾಗೆ ಫ್ಯಾಮಿಲಿ, ದಯವಿಟ್ಟು ಪ್ಲೀಸ್ ಗಿವ್ ಸಮ್ ಟೈಮ್ ಟು ಯುವರ್ ಫ್ಯಾಮಿಲಿ. ಅನೇಕ ವೈದ್ಯರು ಬಂದು ಹೇಳ್ಕೊಂಡಿದ್ದಾರೆ, ತನ್ನ ಹೆಂಡತಿಗೆ ಮೊದಲ ಗಂಡ ಯಾರು, ಅವಳ ವೃತ್ತಿ. ನಾನು 2ನೇ ಗಂಡ. ನನ್ನ ಗಂಡನಿಗೆ ಮೊದಲನೇ ಹೆಂಡತಿ ಯಾರು, ವೃತ್ತಿ, ಜಾಬು. ನಾನು 2ನೇವಳು. ಕೂತ್ಕೊಂಡು ಮಾತಾಡೋಕ್ಕೂ ಪುಸ್ತಕ ಇಲ್ಲ ಸರ್, ಅಷ್ಟೊಂದು ಬ್ಯುಸಿ ಸರ್. ಮಧ್ಯರಾತ್ರಿ ಎದ್ದು ಹೋಗ್ತಾರೆ, ಬೆಳಗಿನ ಜಾವ ಬರ್ತಾರೆ, ಪುನಃ 7 ಗಂಟೆಗೆ ರೆಡಿಯಾಗಿ ಹೊರಟೋಗ್ತಾರೆ. ಹಾಗಾಗಿ ಫ್ಯಾಮಿಲಿ ಲೈಫ್. ಆಗ ಮಕ್ಕಳು ಅಷ್ಟೇ, ಅಪ್ಪ ನಮ್ಮ ಕೈ ಸಿಗೋಲ್ಲ, ಅಮ್ಮ ನಮ್ಮ ಕೈ ಸಿಗೋಲ್ಲ ಮಾತಾಡೋದಕ್ಕೆ. ಇವತ್ತು ಮಕ್ಕಳಿಗೆ ನಾವೆಲ್ಲ ಕೊಡ್ತೇವೆ, ಹಣ ಕೊಡ್ತೇವೆ, ಪ್ಯಾಕೆಟ್ ಮನಿ ಕೊಡ್ತೇವೆ, ಮೊಬೈಲ್ ತಗೊಡ್ತೇವೆ, ಬೈಕ್ ತಗೊಡ್ತೇವೆ, ಒಳ್ಳೆ ಬಟ್ಟೆ ತಗೊಡ್ತೇವೆ. ಆದರೆ ನಮ್ಮ ಟೈಮ್ ಕೊಡೋಕ್ಕೆ ನಮಗೆ ಇಲ್ಲ. ದಯವಿಟ್ಟು ಫೈಂಡ್ ಸಮ್ ಟೈಮ್, ಟೇಕ್ ಎ ಬ್ರೇಕ್. ಒನ್ಸ್ ಎ ಮಂತ್, ಒಂದು 10 ದಿವಸ ರಜೆ ತೊಗೊಂಡು ಹೊರಗಡೆ ಹೋಗ್ಬಿಡ್ರಿ, ಅಥವಾ ಮನೆ ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ರಿ. ಒಟ್ಟಿಗೆ ಊಟ ಮಾಡೋದು ಅಂತ ಅಪರೂಪ. ಅನೇಕ ವೈದ್ಯರ ಬದಲಿ ಒಟ್ಟಿಗೆ ಊಟ ಮಾಡೋದು ಇಲ್ಲ. ಹಾಗಾಗಿ ಸೋಷಿಯಲ್ ಕನೆಕ್ಟೆಡ್ನೆಸ್, ಫ್ಯಾಮಿಲಿ ಲೈಫಿಗೆ ಹೆಚ್ಚು ಅವಕಾಶ ಕೊಡಿ. ಈಗ ಚಿತ್ರ ತೋರಿಸಿರ್ತಕ್ಕಂಥ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಈಗ ಗಂಡ ಹೆಂಡತಿ ಒಟ್ಟಿಗೆ ಅದೇ ಜಾಯಿಂಟ್ ಫ್ಯಾಮಿಲಿ. ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದೇ ಜಾಯಿಂಟ್ ಫ್ಯಾಮಿಲಿ. ಸೊ ಹಾಗಾಗಿ ದಯವಿಟ್ಟು ಕುಟುಂಬವೇ ನಮ್ಮ ಆಧಾರ ಸ್ತಂಭ. ಕುಟುಂಬದಲ್ಲೇ ಹುಟ್ಟಿದ್ದೇವೆ, ಕುಟುಂಬದಲ್ಲೇ ಬದುಕ್ತೇವೆ, ಪುನಃ ಕುಟುಂಬದಲ್ಲೇ ಸಾಯ್ತೇವೆ. ಹಾಗೆ ಕುಟುಂಬವನ್ನು ನಾವು ಈಗ ವಿ ಹ್ಯಾವ್ ಟು ಸ್ಟ್ರೆಂಥನ್ ಅವರ್ ಫ್ಯಾಮಿಲೀಸ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಪ್ರೀತಿಸುವ ಹೆಂಡತಿ, ಪ್ರೀತಿಸುವ ಗಂಡ, ಪ್ರೀತಿಸುವ ಮಕ್ಕಳು, ಪ್ರೀತಿಸುವ ಅಣ್ಣ ತಮ್ಮ, ಪ್ರೀತಿಸುವ ಅಕ್ಕ ತಂಗಿ ಇವತ್ತು ಈಗ ಲಕ್ಸುರಿ ಆಗ್ತಾಯಿದೆ. ಅನೇಕರಿಗೆ ಸಿಗ್ತಾ ಇಲ್ಲ. ನೆಕ್ಸ್ಟ್ ಸ್ಲೈಡ್. ಹಾಗಾಗಿ ಪುನಃ ಇದು ರಿಪೀಟ್ ಮಾಡಿ, ಎಲ್ಲ ವೈದ್ಯರಿಗೂ ಗೊತ್ತು. ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಒಂದು 8-12 ಅವಾಯ್ಡ್. ಆಮೇಲೆ ಗುಜರಾತ್ನಲ್ಲಿ 500 ಜನ ಡಾಕ್ಟರ್ಸ್ನ ಪರೀಕ್ಷೆ ಮಾಡಿದ್ರು. ಒಬಿಸಿಟಿ ಎಷ್ಟು ಪರ್ಸೆಂಟೇಜು? 65% ಡಾಕ್ಟರ್ಸೇ ಓವರ್ ವೆಯ್ಟ್. ಟೈಮ್ ಸರಿಯಾಗಿ ತಿನ್ನುವಂಗಿಲ್ಲ. ತಕ್ಷಣಕ್ಕೆ ಏನೋ ಒಂದು ಆಯಿಲಿ ಫ್ಯಾಟಿ ಫುಡ್ ತಿಂತೇವೆ. ಸೊ 8-12 ಗುಡ್, ಅವಾಯ್ಡ್ ಓವರ್ ವೆಯ್ಟ್. ಸ್ಲೀಪ್ ವೆಲ್. ಈಗ WHO ಸಾರಿ ಹೇಳ್ತಾ ಇದೆ ನಿದ್ರೆ ಮಹತ್ವವನ್ನು. 6-7 ಗಂಟೆ ನಿದ್ರೆ ಅತ್ಯಂತ ಅವಶ್ಯಕ. ಚಿಕ್ಕಂದಿನಿಂದ ಇಳಿಯೋ ವಯಸ್ಸು ತನಕನೂ ನಾನು 10 ಗಂಟೆ ಮೇಲೆ ಕೊಡ್ತೇನೆ, ಬೆಳಗ್ಗೆ 5 ಗಂಟೆ ಹೇಳ್ತಾನೆ. ಇದು ನನ್ನ 50 ವರ್ಷದ ಅಭ್ಯಾಸ. 10 o'clock ಯಾವುದೇ 9 o'clock ಸ್ವಿಚ್ ಆಫ್ ಮಾಡ್ತೀವಿ. ಐ ಡೋಂಟ್ ರಿಸೀವ್ ಎನಿ ಎಮರ್ಜೆನ್ಸಿ ಕಾಲ್. ಹೇಳಿಬಿಡ್ತೀನಿ, ಎಮರ್ಜೆನ್ಸಿಗೆ ನಾನು ಕಾಂಟ್ಯಾಕ್ಟ್ ಮಾಡಿಬಿಡಿ, ಬೇರೆ ಎಲ್ಲರೂ ಹೋಗಿ. ನನಗೆ 78 ವರ್ಷ ವಯಸ್ಸೀಗ. ಯಾವುದೇ ಕಾಯಿಲೆ ಇಲ್ಲ. ದಿನಕ್ಕೆ 15 ಗಂಟೆ ಕೆಲಸ ಮಾಡ್ತೀನಿ ರೀ. 15 hours ಐ ವರ್ಕ್. ಐ ಎಂಜಾಯ್ ಮೈ ವರ್ಕ್. ಇಡೀ ಕರ್ನಾಟಕದ ಮೂಲವೆಲ್ಲ ನೋಡಿದ್ದೇನೆ. ಮೊನ್ನೆ ತಾನೇ ಧಾರವಾಡಕ್ಕೆ ಹೋಗಿ ಬಂದೆ. ನೆಕ್ಸ್ಟ್ ವೀಕು ಗುಲ್ಬರ್ಗಕ್ಕೆ ಹೋಗ್ತಿದ್ದೇನೆ. ಐ ಟ್ರಾವೆಲ್. ಈ ಎಕ್ಸಸೈಸ್, ವಾಕಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ಸಾಧ್ಯ. ಅಲ್ಲಿ ನಡೆದಾಡ್ರಿ, ಕ್ಲೀನ್ಲಿ ನಡೆದಾಡಿ. ಕೂತ್ಕೋಬೇಡಿ. ಕೂತ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ನಡಿಬೇಕು. ಹಾಗೆ ಸೋಷಲೈಸ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್.
ಟೇಕ್ ರೆಗ್ಯುಲರ್ ಸ್ಮಾಲ್ ಬ್ರೇಕ್ಸ್ ವೈಲ್ ವರ್ಕಿಂಗ್. ವಾರಕ್ಕೊಂದ್ಸರಿ ಸ್ಮಾಲ್ ಬ್ರೇಕ್ ಆಗ್ಬೋದು, ತಿಂಗಳಿಗೊಂದ್ಸರಿ ಸ್ಮಾಲ್ ಬ್ರೇಕ್ ಆಗ್ಬೋದು, 3 ತಿಂಗಳಿಗೊಮ್ಮೆ ಸ್ಮಾಲ್ ಬ್ರೇಕ್ ಆಗ್ಬೋದು. ಬ್ರೇಕ್ ಈಸ್ ಎ ವೆರಿ ವೆರಿ ನೆಸೆಸರಿ. ವೀಕೆಂಡ್ ಮಂತ್ ಎಂಡ್ ಔಟಿಂಗ್ಸ್ಗೆ ಹೋಗಿ, ಹಾಗೆ ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ನಾನು ಪ್ರತ್ಯೇಕವಾಗಿ ಹೇಳಬೇಕಾದ್ರೆ, ಆದರೆ ಅನೇಕ ವೈದ್ಯರು ಸರ್ ದಟ್ಸ್ ಎ ಕ್ವಿಕ್ ರಿಲೀಫ್ ಫಾರ್ ಸ್ಟ್ರೆಸ್ ಸರ್. ಒಂದು ಸಿಗರೇಟ್ ಸ್ಮೋಕ್ ಮಾಡ್ತು ಅಂತಂದರೆ ಟೆನ್ಷನ್ ಕಮ್ಮಿ ಆಗುತ್ತೆ. ಅರ್ಧ ಪೆಗ್ ಆಲ್ಕೋಹಾಲ್ ಹಾಕ್ಬಿಟ್ರೆ ಟೆನ್ಷನ್ ಕಮ್ಮಿಯಾಗಿ ನಿದ್ದೆ ಬರುತ್ತೆ ಸರ್. ಸೊ ಅಗೇನ್ ವಿ ರಿಕ್ವೆಸ್ಟ್ ಆಲ್ ಅವರ್ ಪೇಷಂಟ್ಸ್ ನಾಟ್ ಟು ಡ್ರಿಂಕ್ ಆ್ಯಂಡ್ ನಾಟ್ ಟು ಸ್ಮೋಕ್, ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಅನೇಬಲ್ ಟು ಫಾಲೋ ಇಟ್. ಸೊ ಇದು ಸಿಂಪಲ್ ಟಿಪ್ಸ್ ಟು ಸ್ಟೇ ಹೆಲ್ತಿ. ಹಾಗೆ ಚಿತ್ರ ತೋರಿಸ್ತಾರೆ. ಹಾಗೆ ಇಲ್ಲಿ 3 ತಲೆಮಾರು, ಅಜ್ಜಿ ಇದ್ದಾಳೆ, ಸೊಸೆ ಇದ್ದಾಳೆ, 2 ಮೊಮ್ಮಕ್ಕಳಿದ್ದಾರೆ. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್. ಅರ್ಧ ಗಂಟೆ ನೀವು ಮನೆಯ ಜೊತೆ ಕೂತ್ಕೊಂಡು ಯಾವುದೋ ಒಂದು ಆಟ ಆಡಿ ಎಷ್ಟು ಖುಷಿ ಆಗುತ್ತೆ, ಎಲ್ಲ ಸ್ಟ್ರೆಸ್ಸು ಮಾಡ್ತಾ ಹೋಗುತ್ತೆ. ಹಾಗೆಯೇ ಸ್ವಲ್ಪ ಸುತ್ತಾಡಿ. ನೆಕ್ಸ್ಟ್ ಸ್ಲೈಡ್. ಸಲ ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೈದ್ಯರಿಗೆ ನನ್ನ ಹಾರ್ದಿಕ ಅಭಿನಂದನೆ. ನೀವು ಆರೋಗ್ಯವಾಗಿರಿ. ನಿಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿ. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಹಾಗೆಯೇ ಪ್ರೈಮರಿ ಪ್ರಿವೆನ್ಷನ್ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತು. ಯಾಕೆಂದರೆ ಪ್ರಿವೆಂಟಿವ್ ಮೆಡಿಸಿನ್ ಇವತ್ತು ಟೋಟ್ಲಿ ನೆಗ್ಲೆಕ್ಟೆಡ್. ಪ್ರಿವೆಂಟಿವ್ ಮೆಡಿಸಿನ್ ಇಸ್ ಟೋಟ್ಲಿ ನೆಗ್ಲೆಕ್ಟೆಡ್. ಕಾಯಿಲೆ ಬರ್ಸ್ಕೊಳ್ಳಿ, ನಮ್ಮ ಹತ್ರ ಬನ್ನಿ, ನಾವು ವಾಸಿ ಮಾಡ್ತೇವೆ. ಆಲ್ ಹಾಸ್ಪಿಟಲ್ಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ ವೇರ್ ಬ್ಯುಸಿ ಟ್ರೀಟಿಂಗ್ patients, secondary prevention and tertiary prevention. We don't talk much about primary prevention. ಹಾಗೆ ನೀವು ಯಾವ್ಯಾವ ಸ್ಪೆಷಾಲಿಟಿ ಇದೆ, ಕಣ್ಣಿನ ಡಾಕ್ಟ್ರು ಹೌ ಟು ಅವಾಯ್ಡ್ ದ ಐ ಡಿಸೀಸಸ್. ಈಗ ಮೊಬೈಲ್ 3 ಗಂಟೆಗಿಂತ ಹೆಚ್ಚು ಕಾಲ ನೋಡಿದ್ರೆ ಐಸೈಟ್ ಹಾಳಾಗುತ್ತೆ ರೀ, ಐಸ್ ಡ್ಯಾಮೇಜ್ ಆಗುತ್ತೆ, ಡ್ರೈ ಐ ಸಿಂಡ್ರೋಮ್. ಮಕ್ಕಳಿಗೆ ಯಾರೂ ಹೇಳೋರಿಲ್ಲ. ಹಾಗೆ ಹಾರ್ಟ್ ಗಟ್ಟಿಯಾಗಿರಬೇಕು ಅಂದರೆ ಒಂದು ಪ್ರೀತಿ, ಇನ್ನೊಂದು ವಾಕಿಂಗ್. ಲವ್ ಈಸ್ ಎ ಬಿಗ್ ಟಾನಿಕ್ ಟು ದಿ ಹಾರ್ಟ್. ಹಾಗೆ ವಾಕಿಂಗ್ ಈಸ್ ದಿ ಬಿಗ್ ಟಾನಿಕ್ ಟು ದಿ ಹಾರ್ಟ್. ಹಾಗೆ ಲಿವರ್ ಡ್ಯಾಮೇಜ್ ಆಗಬಾರ್ದು. ಜಂಕ್ ಫುಡ್ ಅಂತ ಬಿಡಿ. ಇವತ್ತು ಯಾರು ಜಂಕ್ ಫುಡ್ನ ಬಿಡೋಕೋತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ. ಎಲ್ಲ ಕಡೆ ಬರೀ ಜಂಕ್ ಫುಡ್ಸೇ. ಮಕ್ಕಳಿಂದ ಹಿಡಿದು ನನ್ನ ವಯಸ್ಸಿನವರೆಗೂ ಬರೀ ಜಂಕ್ ಫುಡ್ಡೇ. ಸಾಂಪ್ರದಾಯಿಕ ಆಹಾರ ಇವತ್ತು ಯಾರಿಗೂ ಬೇಡ. ಉಪ್ಪಿಟ್ಟು ಬೇಡ, ಚಿತ್ರಾನ್ನ ಬೇಡ, ಅಕ್ಕಿ ರೊಟ್ಟಿ ಬೇಡ, ಪಿಜ್ಜಾ ಬೇಕು, ಬರ್ಗರ್ ಬೇಕು, ಗೋಬಿ ಮಂಚೂರಿ ಬೇಕು, ಗೋಬಿ ಮಂಚೂರಿ, ಅಥವಾ ರಾಮೇಶ್ವರ ಕೆಫೆ ಡಬಲ್ ಬೆಣ್ಣೆ ಮಸಾಲೆ ದೋಸೆ. ಅವನು ಅದು ಏನೇನು ಆಗ್ತಾನೋ ಅದು ಅವ್ರಿಗೆ ಪ್ರೀತಿ. 200 ರೂಪಾಯಿ ಚಾರ್ಜ್ ಮಾಡ್ತಾನೆ. ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು ಹೊರಟೋಗುತ್ತೆ, 300 400 ಹೊರಟೋಗುತ್ತೆ, ಗೊತ್ತೇ ಇಲ್ಲ. ಒಂದಿನ ಡಮಾರ್, ಹಾರ್ಟ್ ಡಮಾರ್. ಸೊ ಹಾಗಾಗಿ ದಯವಿಟ್ಟು ಎಲ್ಲ ವೈದ್ಯರಲ್ಲಿ ಮನವಿ, ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮನೆಯವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗೆ ಪ್ರೈಮರಿ ಪ್ರಿವೆನ್ಷನ್ ಬಗ್ಗೆ 4 ಒಂದು ಶುದ್ಧವಾದ ಆಹಾರ, 2ನೇದು ಡಿಸಿಪ್ಲಿನ್, ಶಿಸ್ತಿನಿಂದ ಊಟ ತಿಂಡಿ ನಿದ್ರೆ ಮಾಡ್ತಕ್ಕಂಥದ್ದು, 3ನೇದು ಒಂದಷ್ಟು ಫಿಸಿಕಲ್ ಎಕ್ಸಸೈಸು, 4ನೇದು ಪ್ರಶಾಂತ ಮನಸ್ಸು. ರಾಜ್ಕುಮಾರ್ ಹಾಡು, ಯಾರೇ ಹೋರಾಡಲಿ ಊರೇ ಕೂಗಾಡಲಿ, ಎಮ್ಮೆ ನಿನಗೆ ನೆಮ್ಮದಿಗೆ ಭಂಗವಿಲ್ಲ ಅಂದಾಗೆ ನಾವು ಯಾರೇನೇ ಅಂದ್ಕೊಳ್ಳಿ, ನಮ್ಮ ಕೆಲಸ ಮಾಡೋಣ, ಬೇರೆಯವ್ರು ಕಾಮೆಂಟ್ ಮಾಡಲಿ, ಕ್ರಿಟಿಸೈಸ್ ಮಾಡಲಿ, ಏನೇ ತೊಂದರೆ ಬರಲಿ, ಮನಸ್ಸಿನ ಪ್ರಶಾಂತ ಮನಸ್ಸು ಭಾಳ ಮುಖ್ಯ ಆಗುತ್ತೆ. ಪ್ರಶಾಂತ ಮನಸ್ಸಿಗೆ ಮುಖ್ಯವಾಗಬೇಕಂಥದ್ದು ಪಾಸಿಟಿವ್ ಥಿಂಕಿಂಗ್. ಬುದ್ಧ ಅದನ್ನು 2,500 ವರ್ಷಗಳಿಂದನೇ ಹೇಳಿದ್ದಾನೆ. ಪಾಸಿಟಿವ್ ಹೋಪ್ ಆ್ಯಂಡ್ ಥಿಂಕ್ ಪಾಸಿಟಿವ್ಲಿ, ವಿಲ್ ಬಿ ಹೆಲ್ತಿ. ಹಾಗೆ ಸರಳ ಜೀವನ, ತೃಪ್ತಿ ಬೇಕು. ಏನು ಸಿಗುತ್ತೋ ಅಷ್ಟೇ ತೃಪ್ತಿ. ಎಷ್ಟು ಹಣ ಸಿಗುತ್ತೆ ಅಷ್ಟೇ ತೃಪ್ತಿ, ಎಷ್ಟು ಪ್ರಶಸ್ತಿ ಸಿಗುತ್ತೆ ಅಷ್ಟೇ ತೃಪ್ತಿ, ಎಷ್ಟು ಪ್ರೀತಿ ಸಿಗುತ್ತೆ ಅಷ್ಟೇ ತೃಪ್ತಿ. ಯಾರಿಗೆ ತೃಪ್ತಿ ಇದೆಯೋ ಅವರಿಗೆ ಸ್ಟ್ರೆಸ್ ಇಲ್ಲ. ಯಾರಿಗೆ ತೃಪ್ತಿ ಇದೆಯೋ ಅವರ ಆರೋಗ್ಯ 100 ಕಾಲ ಇರುತ್ತೆ. ನಾವೆಲ್ಲ ಶತಾಯುಷಗಳಾಗಿ ಬದುಕ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನುಡಿಗಳನ್ನು ಹಂಚಿಕೊಂಡಿದ್ದಕ್ಕೆ ದಯವಿಟ್ಟು ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಹಾಗೆ ಈಗಷ್ಟೇ ಆಗಮಿಸಿರುವಂತಹ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ, ಶ್ರೀ ಶನೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠ. ತಾವು ಕೂಡ ದಯವಿಟ್ಟು ಗುರುಗಳೇ
ನಿಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಸ್ವಾಮೀಜಿಯನ್ನು ಬರಮಾಡ್ಕೊಳ್ಳೋಣ.